ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುವ ಸಮಯ ಈಗ ಹತ್ತಿರ ಬಂದಿದೆ. ಈ ಸಂದೇಶವನ್ನು ಸಂಪೂರ್ಣವಾಗಿ ಕೇಳಿ, ಯಾಕೆಂದರೆ ಇಂದು ನಾನು ಹೇಳಲಿರುವ ವಿಷಯಗಳು ನಿಮ್ಮ ಮುಂದಿನ ದಿನಗಳ ಭಾಗ್ಯವನ್ನು ಬದಲಾಯಿಸುವಂತಹ ಸೂಚನೆಗಳನ್ನು ನೀಡುತ್ತೆ. ಹಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಗೊಂದಲಗಳು, ಮನಸ್ಸಿನ ಒತ್ತಡಗಳು, ಆರ್ಥಿಕ ಚಿಂತೆಗಳು ಮತ್ತು ಭವಿಷ್ಯದ ಬಗ್ಗೆ ಇರುವ ಅನಿಶ್ಚಿತತೆಗಳು ಈಗ ನಿಧಾನವಾಗಿ ದೂರವಾಗುವ ಲಕ್ಷಣಗಳು ಕಾಣಿಸ್ತಾ ಇವೆ. ಬ್ರಹ್ಮಾಂಡದ ಗ್ರಹಗತಿಗಳು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳ ಬಾಗಿಲುಗಳನ್ನು ತೆರೆಯೋದಕ್ಕೆ ಸಜ್ಜಾಗಿವೆ. ಮಿಥುನ ರಾಶಿಯವರ ಸ್ವಭಾವನೆ ಬುದ್ಧಿವಂತಿಕೆ, ಚುರುಕುತನ ಮತ್ತು ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ. ನೀವು ಯಾವ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ. ಆದರೆ ಕಳೆದ ಕೆಲವು ಸಮಯದಿಂದ ನಿಮ್ಮ ಮನಸ್ಸು ಒಂದೇ ವಿಷಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಷ್ಟಪಡ್ತಿರ್ಬೋದು. ಅನೇಕ ಅವಕಾಶಗಳು ಬಂದರೂ ಕೂಡ ಸರಿಯಾದ ದಾರಿ ಯಾವುದು ಎಂಬ ಗೊಂದಲ ನಿಮ್ಮನ್ನು ಕಾಡಿರಬಹುದು. ನೀವು ಮಾಡಿದ ಕೆಲ ಪ್ರಯತ್ನಗಳಿಗೆ ನಿರೀಕ್ಷಿತ ಫಲ ಸಿಗದೆ ನಿರಾಸೆ ಅನುಭವಿಸಿರ್ಬೋದು. ಆದರೆ ಈಗ ಆ ಸಮಯ ಬದಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ 3 ಪ್ರಮುಖ ಶುಭ ಬದಲಾವಣೆಗಳು ನಡೆಯುವ ಸಾಧ್ಯತೆ ಇದೆ. ಮೊದಲನೇದು ಉದ್ಯೋಗ ಮತ್ತು ಹಣಕಾಸಿನ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು. ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಒಂದು ಅವಕಾಶ ನಿಮ್ಮ ಕಡೆಗೆ ಬರಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಉದ್ಯೋಗ, ಬಡ್ತಿ ಅಥವಾ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡುವವರಿಗೆ ಹೊಸ ಸಂಪರ್ಕಗಳಿಂದ ಲಾಭ ಆಗಬಹುದು. ಹಣದ ಹರಿವು ಏನಿದೆ ಅದು ನಿಧಾನವಾಗಿ ಉತ್ತಮಗೊಳ್ಳುತ್ತೆ. ಇದುವರೆಗೆ ಸ್ಥಗಿತಗೊಂಡಿದ್ದ ಕೆಲಸಗಳು ಮತ್ತೆ ಚುರುಕಾಗುತ್ತೆ. ಎರಡನೆಯ ಶುಭ ಸುದ್ದಿ ನಿಮ್ಮ ಸಂಬಂಧಗಳು ಮತ್ತು ಕುಟುಂಬ ಜೀವನಕ್ಕೆ ಸಂಬಂಧಿಸಿದ್ದು. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರು ಈಗ ನಿಮ್ಮ ಮೌಲ್ಯವನ್ನು ಅರಿತಾರೆ. ಕುಟುಂಬದಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುತ್ತೆ. ದೂರವಾದ ಬಂಧುಗಳು ಹಾಗೂ ಸ್ನೇಹಿತರಿಂದ ಶುಭ ಸುದ್ದಿ ಅನ್ನೋದು ಬರಬಹುದು. ಮನೆಯ ವಾತಾವರಣದಲ್ಲಿ ನೆಮ್ಮದಿ ಮತ್ತು ಸಂತೋಷ ಹೆಚ್ಚಾಗುತ್ತೆ. ನಿಮ್ಮ ಮಾತುಗಳಿಗೆ ಹೆಚ್ಚಿನ ಗೌರವ ದೊರೆಯುತ್ತೆ. ಮೂರನೆಯ ಶುಭ ಸುದ್ದಿ ನಿಮ್ಮ ಅದೃಷ್ಟ ಮತ್ತು ಗೌರವಕ್ಕೆ ಸಂಬಂಧಿಸಿದ್ದು. ನೀವು ಮಾಡಿದ ಒಳ್ಳೆಯ ಕಾರ್ಯಗಳಿಗೆ ಪ್ರತಿಫಲ ದೊರೆಯುವ ಸಮಯ ಬಂದಿದೆ. ಸಮಾಜದಲ್ಲಿ ನಿಮ್ಮ ಹೆಸರು ಮತ್ತು ಪ್ರತಿಷ್ಠೆ ಹೆಚ್ಚಾಗಬಹುದು. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಉತ್ತಮ ಫಲವನ್ನು ನೀಡುತ್ತೆ. ಕೆಲವು ಜನರಿಗೆ ಹೊಸ ಪರಿಚಯಗಳು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತಂದುಕೊಡಬಹುದು. ನಿಮ್ಮ ಭವಿಷ್ಯವನ್ನು ತೋರಿಸೋದಕ್ಕೆ ಒಂದು ವಿಶೇಷ ಅವಕಾಶ ಸಿಗುವ ಸಾಧ್ಯತೆ ಇದಾಗಿರುತ್ತೆ. ಆದರೆ ಮಿಥುನ ರಾಶಿಯವರೇ, ಈ ಶುಭ ಸಮಯದಲ್ಲಿ ನೀವು 3 ಪ್ರಮುಖ ತಪ್ಪುಗಳನ್ನು ತಪ್ಪಿಸಬೇಕು. ಮೊದಲನೇದು ಅತಿಯಾದ ಗೊಂದಲ. ಎಲ್ಲ ವಿಷಯಗಳಲ್ಲಿ ಕೂಡ ಹೆಚ್ಚು ಯೋಚನೆ ಮಾಡಿ ಅವಕಾಶಗಳನ್ನು ಕಳೆದುಕೊಳ್ಬೇಡಿ. ಎರಡನೆಯದು ಅನಗತ್ಯವಾಗಿ ಎಲ್ಲರನ್ನ ನಂಬೋದು. ನಿಮ್ಮ ರಹಸ್ಯಗಳು ಮತ್ತು ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಮೂರನೆಯದು ಆರಂಭಿಸಿದ ಕೆಲಸವನ್ನು ಅರ್ಧದಲ್ಲೇ ಬಿಡೋದು. ನೀವು ಹಿಡಿದ ಕೆಲಸವನ್ನು ಸಂಪೂರ್ಣಗೊಳಿಸಿದರೆ ಮಾತ್ರ ದೊಡ್ಡ ಯಶಸ್ಸು ಅನ್ನೋದು ಸಿಗುತ್ತೆ. ಈ ಸಮಯದಲ್ಲಿ ಶ್ರೀ ಗಣಪತಿ, ಶ್ರೀ ಮಹಾವಿಷ್ಣು ಮತ್ತು ಸರಸ್ವತಿ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ವಿಶೇಷವಾಗಿ ಇರುತ್ತೆ. ಗಣಪತಿಯ ಆರಾಧನೆಯಿಂದ ಅಡೆತಡೆಗಳು ದೂರವಾಗುತ್ತೆ. ಸರಸ್ವತಿ ದೇವಿಯ ಕೃಪೆಯಿಂದ ನಿಮ್ಮ ಬುದ್ಧಿಶಕ್ತಿ ಮತ್ತು ನಿರ್ಧಾರ ಸಾಮರ್ಥ್ಯ ಅನ್ನೋದು ಹೆಚ್ಚಾಗುತ್ತೆ. ಶ್ರೀ ಮಹಾವಿಷ್ಣುವಿನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಯಶಸ್ಸು ಅನ್ನೋದು ಬರುತ್ತೆ. ಒಂದು ಸರಳ ಪರಿಹಾರವನ್ನು ತಿಳಿಸ್ತೇನೆ. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ದೇವರ ಮುಂದೆ ಒಂದು ತುಳಸಿ ಎಲೆ ಮತ್ತು ಸ್ವಲ್ಪ ಅಕ್ಷತೆಯನ್ನು ಇಟ್ಟು ಓಂ ಗಂ ಗಣಪತಿಯೇ ನಮಃ ಅಂತ 21 ಬಾರಿ ಜಪಿಸಿ. ನಂತರ ಓಂ ನಮೋ ಭಗವತೆ ವಾಸುದೇವಾಯ ಅಂತ 11 ಬಾರಿ ಜಪಿಸಿ. ಈ ಸರಳ ಪ್ರಾರ್ಥನೆಯು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಜೀವನಕ್ಕೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತೆ. ಮಿಥುನ ರಾಶಿಯವರೇ, ನೀವು ಇದುವರೆಗೆ ಎದುರಿಸಿದ ಸವಾಲುಗಳು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಿದೆ. ಪ್ರತಿಯೊಂದು ಅನುಭವ ಕೂಡ ನಿಮಗೆ ಹೊಸ ಪಾಠವನ್ನು ಕಲಿಸಿದೆ. ಈಗ ಆ ಪಾಠಗಳ ಫಲವನ್ನು ಪಡೆಯುವ ಸಮಯ ಬಂದಿದೆ. ನಿಮ್ಮ ಮೇಲೆ ನಂಬಿಕೆ ಇಡಿ. ನಿಮ್ಮ ಬುದ್ಧಿಶಕ್ತಿ ಮತ್ತು ಪರಿಶ್ರಮ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯಲಿದೆ. ದೇವರ ಕೃಪೆ ನಿಮ್ಮೊಂದಿಗಿದ್ರೆ ಯಾವುದೇ ಅಡೆತಡೆ ನಿಮ್ಮನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು, ಹೊಸ ಸಂತೋಷಗಳು ಮತ್ತು ಹೊಸ ಯಶಸ್ಸುಗಳು ಬರಲಿವೆ. ನಿಮ್ಮ ಮನಸ್ಸನ್ನು ಸಕಾರಾತ್ಮಕವಾಗಿರಿಸಿ ನಿಮ್ಮ ಕನಸುಗಳತ್ತ ಧೈರ್ಯವಾಗಿ ಹೆಜ್ಜೆ ಹಾಕಿ. ನೀವು ನಿರೀಕ್ಷಿಸಿದ್ದಕ್ಕಿಂತ ಉತ್ತಮವಾದ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಬದುಕಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಸಂತೋಷ ಸದಾ ಕಾಲ ನೆಲೆಸಿದೆ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಜೈ ಗಣೇಶ, ಜೈ ಶ್ರೀಹರಿ, ಜೈ ಮಾತಾ ಸರಸ್ವತಿ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.